ಈಗ ಮುಂದಿನ ಪ್ರಶಸ್ತಿಯನ್ನು ಘೋಷಿಸುವಂತಹ ಸಮಯ. ಪ್ರಿಯದರ್ಶಿನಿ ಸಾಣಿಕೊಪ್ಪ ದಿಟ್ಟ ಪೊಲೀಸ್ ಅಧಿಕಾರಿ, ಡಿವೈಎಸ್ಪಿ ಆಗಿ ಎಸಿಪಿ ಆಗಿ ದಿಟ್ಟತನದಿಂದ ಕಾರ್ಯನಿರ್ವಹಿಸಿರುವ ದಕ್ಷ ಅಧಿಕಾರಿ ಪ್ರಿಯದರ್ಶಿನಿಯವರ ಒಂದು ವಿಟಿಯನ್ನು ನೋಡ್ಕೊಂಡು ಬರೋಣ. ಕಲೆ ಮತ್ತು ಕಾನೂನು ಪಾಲನೆಯ ಅಪರೂಪದ ಸಂಗಮ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಡಾಕ್ಟರ್ ಪ್ರಿಯದರ್ಶಿನಿ ಈಶ್ವರ್ ಸಾಣಿಕೊಪ್ಪ. ಕೇವಲ ಲಾಠಿ ಹಿಡಿದು ಕಾನೂನು ಪಾಲನೆ ಮಾಡುವುದು ಮಾತ್ರವಲ್ಲ, ಸಾಹಿತ್ಯ ಮತ್ತು ಕ್ರೀಡಾಲೋಕದಲ್ಲೂ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಬಹುಮುಖ ಪ್ರತಿಭೆ ಇವರದ್ದು. ಕೋಟಿ ಗೆಲ್ಲೋಗಿ ಬಂದ್ರ ಕುಸ್ತಿ ಮಾಡೋಕೆ ಬಂದ್ರ? ನೀವೆಲ್ಲರಿಗೂ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ, ನಾನು ನಿಮ್ಗೊಂದು 2 ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮನೆಗೆ ಎಷ್ಟು ಲೀಟರ್ ಹಾಲು ಬರುತ್ತೆ ಸರ್? ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದು 2 ಚಿನ್ನದ ಪದಕಗಳೊಂದಿಗೆ MA ಪದವಿ ಮುಗಿಸಿರುವ ಇವರು 2023ರಲ್ಲಿ PhD ಪದವಿಯನ್ನೂ ಅಲಂಕರಿಸಿದ ವಿದ್ವನ್ಮಣಿ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್, ಈಜುಕೊಳದಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಮತ್ತು NCCಯಲ್ಲಿ ಅತ್ಯುತ್ತಮ ಕೆಡೆಟ್ ಪ್ರಶಸ್ತಿ ಪಡೆದ ಧೀರವನಿತೆ. ಇವರ ಲೇಖನಿಯಿಂದ ಹೊರಬಂದ ಪ್ರಿಯದರ್ಶಿನಿಯ ವಚನಗಳು ಪುಸ್ತಕ ಮತ್ತು ವಚನ ಝೇಂಕಾರ ಸಂಗೀತ CD ಇವರ ಕಲಾ ಪ್ರತಿಭೆಗೆ ಸಾಕ್ಷಿ. ಸತತವಾಗಿ 2 ಬಾರಿ KAS ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಪಡೆದು ಪೊಲೀಸ್ ಇಲಾಖೆಗೆ DYSP ಆಗಿ ಆಯ್ಕೆಯಾದವರು. 2019ರಿಂದ 2020ರವರೆಗೆ ಮೈಸೂರು ಲೋಕಾಯುಕ್ತದಲ್ಲಿ DYSP ಆಗಿ ಕೆಲಸ ಮಾಡಿದ ಇವರು ಸಾರ್ವಜನಿಕ ಹಿತಾಸಕ್ತಿಯ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ಲೋಕಾಯುಕ್ತರಿಂದಲೇ ಪ್ರಶಂಸೆ ಪಡೆದವರು. ನಂತರ 2023ರವರೆಗೂ ಚಾಮರಾಜನಗರದ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಜನಸ್ನೇಹಿ ಪೊಲೀಸಿಂಗ್ ಅನ್ನು ಜಾರಿಗೆ ತಂದವರು. ಬೆಂಗಳೂರಿನ ಮಾರಥಹಳ್ಳಿ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ದಕ್ಷ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ಕಬ್ಬನ್ ಪಾರ್ಕ್ ಉಪವಿಭಾಗದ ACP ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಾನೂನು ಮತ್ತು ಶಿಸ್ತು ಪಾಲನೆಯಲ್ಲಿ ಇವರ ಗಣನೀಯ ಸೇವೆ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳಿಂದ CM ಪದಕ ಮತ್ತು ಗೃಹ ಸಚಿವರಿಂದ ಅತ್ಯುತ್ತಮ ACP ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ಇವರದ್ದು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಾಣಿಕೊಪ್ಪ ಎಂಬ ಪುಟ್ಟ ಗ್ರಾಮದಿಂದ ಬಂದು ಇಂದು ಇಡೀ ನಾಡಿಗೆ ಮಾದರಿಯಾಗಿರುವ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಡಾಕ್ಟರ್ ಪ್ರಿಯದರ್ಶಿನಿ ಈಶ್ವರ್ ಸಾಣಿಕೊಪ್ಪ ಅವರಿಗೆ 2026ರ ಶಿ ಪವರ್ ಅವಾರ್ಡ್ಸ್ನ ಗೌರವ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಪ್ರಿಯದರ್ಶಿನಿ ಸಾಣಿಕೊಪ್ಪ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಚಪ್ಪಾಳೆಯ ಜೊತೆಗೆ ಒಂದು ಸಲ್ಯೂಟ್ ಹೊಡೆದು ಬಿಡೋಣ. ಪ್ರಿಯದರ್ಶಿನಿ ಸಾಣಿಕೊಪ್ಪ ಅವರು ಹೆಚ್ಚಿಗೆ ಮಾತಾಡಿದ್ರೆ ಏನೂ ಹೇಳಲ್ಲ ಮೇಡಮ್, ಆದರೂ 2 ನಿಮಿಷದಲ್ಲಿ ಮುಗಿಸಿಬಿಡಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗರಿರುವಂತಹ ಗಣ್ಯರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಒಂದು 3-4 ದಿನದ ಹಿಂದೆ ನನಗೆ ಗೌರಿಶಕ್ಕಿ ಸರ್ ಕಂಟಿನ್ಯೂಸ್ ಫೋನ್ ಮಾಡ್ತಾಯಿದ್ರು. ನಾನು ಕಂಟಿನ್ಯೂಸ್ ಹೈಕೋರ್ಟಲ್ಲಿ ಬ್ಯುಸಿ ಇದ್ದೆ. ಯಾವುದೋ ಒಂದು ಮ್ಯಾಟ್ರಲ್ಲಿ ಹೋಗಿ ರಿಪ್ರೆಸೆಂಟೇಷನ್ ಮಾಡಬೇಕಿತ್ತು. ಇದು ಯಾವುದಪ್ಪ ಅನ್ನೋ ನಂಬರ್ ಬಂತು ಅಂತ ಮತ್ತೆ ಟ್ರೂ ಕಾಲರ್ ಚೆಕ್ ಮಾಡಿದೆ. ಗೌರಿಶಕ್ಕಿ ಅಂತ ಬರ್ತೈತಿ. ಯಾಕೆ ಕಾಲ್ ಮಾಡ್ತಾಯಿದ್ದಾರೆ ಅಂತ ನನಗೆ ಭಯ. ಇವ್ರು ಯಾಕೆ ಕಾಲ್ ಮಾಡ್ತಾಯಿದ್ದಾರಪ್ಪ, ನಾನು ಹೈಕೋರ್ಟಲ್ಲಿದ್ದೀನಿ, ಇನ್ನೇನಾಯಿತು ನಮ್ಮ ಲಿಮಿಟ್ಸಲ್ಲಿ. ಬಿಕಾಸ್ ನಾನು ಇರುವಂಥ ಲಿಮಿಟ್ಸ್ ಹಂಗಿದೆ. ಕಬ್ಬನ್ ಪಾರ್ಕು, ವಿಧಾನಸೌಧ, ನೀವು ನೇಮ್ ಎನಿ ಆಫೀಸ್ ದಟ್ ಕಮ್ಸ್ ಅಂಡರ್ ಮೈ ಜುರಿಸ್ಟಿಕ್ಷನ್. ಸೊ ಹ್ಯಾವ್ ಟು ಬಿ ರಿಯಲಿ ಅಲರ್ಟ್ ವಾಟ್ ಹ್ಯಾಪನ್ಸ್ ದೇರ್. ಏನಾದ್ರೂ ಎಲ್ಲ ದೊಡ್ಡವರೇ ಫೋನ್ ಮಾಡ್ತಾರೆ. ರೈಟ್ ಫ್ರಮ್ 1 2 3 4 ಯಾರು ಕೇಳಿದ್ರು ಅದು ಫೋನ್ ಫಸ್ಟ್ ನಮಗೆ ಬರೋದು ಏನಾದ್ರೂ. ಸೊ ಹೀಗಾಗಿ ಬಟ್ ಅವ್ರು ಹೇಳಿದಾಗ, ಇಲ್ಲ ನಿಮಗೆ ಹಿಂಗೊಂದು ಶಿ ಪವರ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ, ನೀವು ಬರಬೇಕು ಅಂತಂದಾಗ ನಮ್ಮ ಹಿರಿಯ ಅಧಿಕಾರಿಗಳು ಯಾವಾಗಲೂ ಒಂದು ಮಾತು ಹೇಳೋರು, ನಮ್ಮ ಕಮಿಷನರ್ ಸಾಹೇಬ್ರವರೆಲ್ಲ, ಪ್ರಶಸ್ತಿಗಳನ್ನು ನಾವು ಕೊಂಡ್ಕೋಬಾರ್ದು, ಪಡ್ಕೋಬೇಕು ಅಂಥೇಳಿ. ನನಗೆ ಅವಾಗ ತುಂಬ ಖುಷಿ ಆಯಿತು. ಕೊಂಡ್ಕೊಳ್ಳೋದಕ್ಕೂ ಪಡ್ಕೊಳ್ಳೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅವಾಗ ಶಿ ಪವರ್ ಅಂದ ತಕ್ಷಣ ಅದು ಇನ್ನೂ ಖುಷಿ ಆಯಿತು. ಯಾಕಂತಂದ್ರೆ ನಾನು ಅಂದೆ, ಸರ್ ಎಲ್ಲ ಎಷ್ಟು ಲಿಸ್ಟನ್ನು ನೋಡಿದಾಗ ಎಂತೆಂಥ ದೊಡ್ಡವ್ರು ಇದ್ದಾರೆ ಸರ್. ನಾನು ಈಗ DSP ಆಗಿ 9 ವರ್ಷ ಆಯಿತು, ಡೈರೆಕ್ಟ್ DSP ಆಗಿ. ಇಲ್ಲ ಮೇಡಮ್, ಇದರಿಂದ ನೆಕ್ಸ್ಟ್ ನಿಮ್ಮ ಮತ್ತೊಬ್ಬರಿಗೆ ಇನ್ಸ್ಪೈರ್ ಆಗಲಿ ಅಂತ ಹೇಳಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದರು. ದ್ಯಾಟ್ ವಾಸ್ ಆಲ್ಸೋ ವೆರಿ ಟಚಿಂಗ್. ಮತ್ತು ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಏನು ಮಾತಾಡಿದರು, ಎಲ್ಲರಿಂದ ನೋಡಿ ನಾನು ಇವತ್ತು ಬಂದಿರೋದು ಎಲ್ಲರಿಂದ ಒಂದು ಅಂಶವನ್ನು ತೆಗೆದುಕೊಂಡು ಹೋಗೋಕ್ಕೆ. ನಾನು ಇಲ್ಲಿ ಯಾಕಂದರೆ ನಾನು ಹೇಳುವಂಥದ್ದೇನಿಲ್ಲ, ನಾನು ಕೆಲಸ ಮಾಡುವಂಥದ್ದಷ್ಟೇ. ಯಾಕೆಂದರೆ ನಾನು ನಮ್ಮ ಅಧಿಕಾರಿಗಳೆಲ್ಲ ನಮ್ಗೆ ಹೇಳ್ತಾ ಇರ್ತಾರೆ, ನೀವು ಯಾವ ಸ್ಥಾನದಲ್ಲಿದ್ದೀರಿ ಅಂತಂದರೆ ಕೆಲಸವನ್ನು ಮಾಡಿಸುವಂಥ ಸ್ಥಾನದಲ್ಲಿದ್ದೀರಿ,
ಹೇಳುವಂಥ ಸ್ಥಾನದಲ್ಲಿ ನಾವಿದ್ದೀವಿ ಅಂತ ನಮ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಒಂಥರ ಈ ಡಿಪಾರ್ಟ್ಮೆಂಟ್ ಒಳಗೆ ಬಂದು ಒಂಥರ ಸ್ಪಾಂಜ್ ಥರ ಆಗಿಬಿಟ್ಟಿದ್ದೀನಿ. ಯಾರ್ಯಾರು ಒಂದೊಂದು ಮಾತನ್ನು ಹೇಳಿದ್ರು, ತಾಯಿ ಬಗ್ಗೆ ಹೇಳಿದ್ರು, ಅವರ ಹಸ್ಬೆಂಡ್ ಬಗ್ಗೆ ಹೇಳಿದ್ರು, ಅವರ ಎಲ್ಲ ಚರಿತ್ರೆಯನ್ನು ಹೇಳಿದ್ರು. ಎಲ್ಲವನ್ನು ನೋಡಿದಾಗ ನಾನು ಅಂದ್ಕೊಂಡಿದ್ದಷ್ಟೇ, ಎಲ್ಲ ಪ್ರತಿಯೊಂದು ಮಾತಾಡಬೇಕಾದ್ರೂ ಗೌರಿ ಸರ್ ಕೈ ಮುಗಿಯುವಂಥದ್ದು, ಕವಿತಾ ಮೇಡಮ್ ಕಣ್ಣೀರು ಹಾಕುವಂಥದ್ದು, ಇದನ್ನೆಲ್ಲ ನೋಡಿದಾಗ ನನಗೆ ಅಕ್ಕಮಾದೇವಿ ಒಂದು ವಚನ ನೆನಪಾಗ್ತದೆ. ಪರಮ ಪರಿಣಾಮಿಗಳಲ್ಲದವರಲ್ಲಿ ಪುಷ್ಪವನ್ನೊಲ್ಲೆಯ್ಯ ನೀನು ಅಂತ ಹೇಳ್ತಾರೆ ಅಕ್ಕಮಾದೇವಿಯವರು. ಆ ಒಂದು ಮಾತು ನನಗಿಲ್ಲಿ ತುಂಬ ಸಾರ್ಥಕವಾದಂಥ ಮಾತು ಅಂತ ಅನ್ನಿಸ್ತು. ಮತ್ತು ಇನ್ನೂ ಮುಂದುವರೆದು ಹೋದಾಗ ಈ ಒಂದು ನನ್ನ ಒಂದು ತುಂಬ ಕಷ್ಟದಿಂದ ನಾನು ಬಂದಿರೋದು. ಯಾಕೆಂದರೆ ಡಿಪಾರ್ಟ್ಮೆಂಟ್ ಪೊಲೀಸ್ ಆಗ್ತೀನಂತ ನಾನು ಏನು 7ನೇ ಇದ್ದಾಗ ಹೇಳಿದೆ. ತುಂಬ ಏನು ಭಾಳ ಜಟಾಪಟಿ, ಏನು ಬೇಕಾದಾಗ್ಬೋದು, ಪೊಲೀಸ್ ಯಾಕೆ ಆಗ್ತೀಯ. ಬಟ್ ನನ್ನ ಒಟ್ಟಿಗೆ ನಿಂತವರು ನನ್ನ ಅಪ್ಪ ಈಶ್ವರ ಸಾಣೆಗೊಪ್ಪ ಮತ್ತು ಅಮ್ಮ ಭಾವನಾ ಸಾಣೆಗೊಪ್ಪ. ಅವ್ರು ನಿಂತ್ಕೊಂಡು ನೀನು ಏನಾದರೂ ಮಾಡೋ ತಲೆ ಕೆಡಿಸ್ಕೊಬೇಡ, ನಿನ್ನ ಜೊತೆ ನಾವು ಇರ್ತೀವಿ ಅಂತಂದಾಗ 2011ರಲ್ಲಿ ಪರೀಕ್ಷೆ ಬಂದು ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಾಗ ಇನ್ನೇನು ಜಾಯಿನ್ ಆಗಬೇಕನ್ನೋ ಹಂತದಲ್ಲಿ ರಂಗನಾಥ್ ಸರ್ಗೂ ಗೊತ್ತಿದೆ 365 2011 ಅದಕ್ಕೆ ಕೋರ್ಟಿಗೆ ಹೋಗ್ಬಿಡ್ತು. ನಾವೆಲ್ಲ ತುಂಬ ಹೋರಾಟ ಮಾಡಿದ್ವಿ. ಆವಾಗ ನಮ್ಮ ಅಪ್ಪ ಒಂದು ಮಾತಂದ್ರೆ, ಹೋರಾಟ ಮಾಡಿದ್ರೆ ನಡೆಯೋದಿಲ್ವ, ಮತ್ತೆ ಓದಬೇಕು, ಮತ್ತೆ ಮಾಡಬೇಕು ಅಂತೇಳಿ. ಮತ್ತೆ 5 ವರ್ಷಗಳ ಕಾಲ ಕೂತ್ಕೊಂಡು ಮತ್ತೆ 5 ವರ್ಷಗಳ ಕಾಲ ಓದಿ ಮತ್ತೆ 2014ನೇ ಪರೀಕ್ಷೆ ಬರೆದಾಗ ಮತ್ತೂ ಕೂಡ DYSP ಹುದ್ದೆಯನ್ನು ಪಡೆದುಕೊಂಡೆ. 2 ಸಲ DYSP ಹುದ್ದೆಯನ್ನು ಪಡೆದುಕೊಂಡು ಇವತ್ತು 9ನೇ ವರ್ಷ ಆಯಿತು. ಆದರೆ ಹಿಂದೆ ತಿರುಗಿ ನೋಡಿದಾಗ ನನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಮೊದಲೆಲ್ಲ ಡಿಫ್ರೆನ್ಸಿಯೇಷನ್ ಇರ್ತಿತ್ತು. ಈಗೆಲ್ಲ ಹೆಂಗಿದೆ ಅಂದರೆ ವರ್ಕ್ ಎಫಿಷಿಯನ್ಸಿ. ಮೊದಲೆಲ್ಲ ಹೆಣ್ಣು ಗಂಡು ಅಂತ ಡಿಫ್ರೆನ್ಷಿಯೇಟ್ ಮಾಡ್ತಿದ್ರು, ಈಗ ಅದು ಯಾವುದು ಡಿಫ್ರೆನ್ಷಿಯೇಟ್ ಇಲ್ಲ. ಹೌ ನಾಲೆಜಬಲ್ ಯು ಆರ್, ಹೌ ಸ್ಕಿಲ್ಫುಲ್ ಯು ಆರ್, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ಯಾವುದೇ ಫೀಲ್ಡ್ ತೊಗೊಳ್ಳಿ, ನಿಮ್ಮದು ಸ್ಕಿಲ್ಲು ನಾಲೆಜ್ ಮಾತ್ರ ಅದಕ್ಕೆ ಅಳತೆಗೆ ಬರುವಂಥದ್ದು. ನನ್ನ ಜಾತಿ ಆಗಿರ್ಬೋದು, ನನ್ನ ವಯಸ್ಸಾಗಿರ್ಬೋದು, ನನ್ನ ಸಂಪಾದನೆ ಆಗಿರ್ಬೋದು, ಅದು ಯಾವುದೂ ನಮಗೆ ಬರೋದಿಲ್ಲ. ಹೀಗಾಗಿ ನಾನು ಎಲ್ಲ ಮಹಿಳೆಯರಿಗೆ ಹೇಳೋದಿಷ್ಟೇ, ನಾವು ಯಾವುದೇ ಫೀಲ್ಡ್, ನಾವು ಕಸ ಹೊಡೆಯುವಂಥ ಕೆಲಸದಲ್ಲಾಗಿರಲಿ ಅಥವಾ ದೇಶದ ಪ್ರಧಾನಿ ಆಗಿರುವಂಥ ಕೆಲಸದಲ್ಲಾಗಿರಲಿ, ವಿ ಶುಡ್ ಬಿ ಸ್ಕಿಲ್ಫುಲ್. ಎವ್ರಿ ಡೇ ಈಸ್ ಎ ನ್ಯೂ ಬಿಗಿನಿಂಗ್. ಖೂಬ್ಸೂರತೆ ಬಣ್ಣ. ಸೊ ಎವ್ರಿ ಡೇ ಈಸ್ ಎ ನ್ಯೂ ಬಿಗಿನಿಂಗ್. ಪ್ರತಿದಿನವೂ ಒಂದು ಒಳ್ಳೆಯ ಕೆಲಸ. ನಾವು ರಾತ್ರಿ ಮಲಗಬೇಕಾದ್ರೆ ಇವತ್ತು ಏನು ನಾನು ಒಳ್ಳೆಯ ಕೆಲಸ ಮಾಡಿದೆ, ವಿಚ್ ದಟ್ ಬ್ರಿಂಗ್ಸ್ ಸ್ಮೈಲ್ ಆನ್ ಆಫ್ ಫೇಸ್, ದೆನ್ ದಟ್ ಡೇ ಇಸ್ ಟೇಕನ್ ಕೇರ್ ಆಫ್ ಅಂತ ನಾನು ಭಾವಿಸಿದ್ದೀನಿ. ಸೊ ನನಗೆ ಗೌರಿ ಶಕ್ಕಿ ಸಾಹೇಬರು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರಿಂದ ನನ್ನ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯಿತು. ಇನ್ನೂ ಅತ್ಯುತ್ತಮವಾಗಿ ನಾನು ಕೆಲಸ ಮಾಡಬೇಕಾಯಿತು. ಇನ್ನೂ ಹೆಚ್ಚಿಗೆ 24/7 ದಟ್ ವಿಲ್ ಬಿ ಲೈಕ್ 48/14 ಅಂತ ಆ ಲೆಕ್ಕದಲ್ಲಿ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿ ನನ್ನಲ್ಲಿ ಹೆಚ್ಚಿಗೆ ಆಯಿತು ಅಂತ ಹೇಳ್ತಾ, ನನ್ನೊಟ್ಟಿಗೆ ಯಾವಾಗಲೂ ನನಗೆ ನಾನು ಮನೆಗೆ ಬೆಳಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 12 ಗಂಟೆಗೆ ಲಾಡ್ಜಿಗೆ ಬಂದಂಗೆ ಬರ್ತೀನಿ. ಮನೇಲಿ ನಾನು ಅಡುಗೆ ಮಾಡಲ್ಲ, ಮನೇಲಿ ಏನಿದೆ ನಂಗೆ ಗೊತ್ತಿಲ್ಲ. ನನ್ನ ಮಗುಗೂ ನನ್ನನ್ನು ಸರಿಯಾಗಿ ನೋಡ್ಕೊಳ್ತೇವಂಥ ತಾಯಿ ಅಂತ ಅತ್ತೆ, ಅಕ್ಕಮ್ಮನವರು ಮತ್ತು ನನ್ನ ಗಂಡ. ಹೀ ಈಸ್ ದ ಮದರ್ ಫಾದರ್ ಎವ್ರಿಥಿಂಗ್. ಐ ಆಮ್ ಜಸ್ಟ್ ಮ್ಯಾನೇಜಿಂಗ್ ಬಿಕಾಸ್ ಮೈ ಜಾಬ್ ಡಿಮ್ಯಾಂಡ್ಸ್ ಅ ಲಾಟ್. ಹೀಗಾಗೂ ಕೂಡ ನನ್ನ ಜೊತೆ ಯಾವಾಗಲೂ ಬಂದು ನಿನ್ನ ಜೊತೆ ಇರ್ತೀನಿ, ನೀನು ಚೆನ್ನಾಗಿ ಕೆಲಸ ಮಾಡು ಅಂತ ನನ್ನ ಬೆನ್ನು ತಟ್ಟಿ ನನ್ನ ಪ್ರೊಫೆಸರ್ ಪತಿಯವರಾದಂತಹ ಸಂತೋಷ್ ನವಲೂರವ್ರಿಗೂ ಕೂಡ ಈ ಪ್ರಶಸ್ತಿಯನ್ನು ನನ್ನ ತಾಯಿಗೆ, ಅತ್ತೆಯವರು, ಎಲ್ಲರಿಗೂ, ಇಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಅರ್ಪಿಸ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಎಲ್ಲರಲ್ಲೂ ನಾನು ಕೇಳೋದಿಷ್ಟೇ, ಯಾವುದೇ ಸಮಸ್ಯೆ ಅಂತ ಬಂದಾಗ ದಯಮಾಡಿ ಆ ಸಮಸ್ಯೆಯನ್ನು ನೀವು ಹೇಳಿದರೆ ಸಮಾಜ ಏನಂತೆ ಅಂತ ಅನ್ಕೋಬೇಡಿ. ಅದು ಕೂಡ ಕ್ರೈಮ್ ಅಂತ ನಾನು ಹೇಳೋದು. ಪ್ಲೀಸ್ ರಿಪೋರ್ಟ್. ನೀವು ರಿಪೋರ್ಟ್ ಮಾಡದೆ ಹೋದರೆ ಕ್ರೈಮ್ ನಮಗೆ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ. ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ಮೀಡಿಯಾ ಸ್ಟ್ರಾಂಗ್ ಇದೆ, ಎಲ್ಲ ಸ್ಟ್ರಾಂಗ್ ಇದೆ. ಆದರೂ ಕೂಡ ಆ ಮಹಿಳೆ ಒಳಗಿನ ಒಂದು ಕೊರಗನ್ನು ನೀವು ಹೇಳಲಿಲ್ಲ ಅಂತಂದರೆ ನಮಗೆ ಅದು ಎಷ್ಟೋ ಸಲ ಗೊತ್ತೇ ಆಗೋದಿಲ್ಲ. ಹೀಗಾಗಿ ಕ್ರೈಮನ್ನು ರಿಪೋರ್ಟ್ ಮಾಡಿ. ಮತ್ತು ನಿಮಗೆ ಸಮಸ್ಯೆ ಅಂತ ಬಂದಾಗ ಒಬ್ಬ ಪೊಲೀಸ್ ಮಿತ್ರ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ. ನಿಮಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಎಲ್ಲೆಲ್ಲೋ ಹೋಗಿ ಯಾರ್ಯಾರೋ ಕೆಲವೊಂದಿಷ್ಟು ಜನ ಕಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ, ಕುಡ್ಕೊಂಡು ನಿಂತ್ಕೊಂಡಿರ್ತಾರೆ, ಏನು ಮಾಡಬೇಕು ಗೊತ್ತಾಗಲ್ಲ ಅಂದಾಗ ನಾವು ವಿ ಹ್ಯಾವ್ ಒನ್ ಪೊಲೀಸ್ ಮಿತ್ರ, ದಟ್ ಈಸ್ 112. ದಯಮಾಡಿ ಈ ನಂಬರನ್ನು ತಮ್ಮ ಮಕ್ಕಳಿಗೆ ಎಲ್ಲರಿಗೂ ತಿಳಿಸ್ಕೊಡಿ. ಇದೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಮು. ಮತ್ತು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವಿ ಬೋಸ್ಟ್ ಆರ್ ಸೆಲ್ಫ್, ವಿ ರೆಸ್ಪಾಂಡ್ ವಿದಿನ್ 7 to 9 minutes. ಎಂಥ ಟ್ರಾಫಿಕ್ ಇದ್ದರೂ ಕೂಡ 7 ರಿಂದ 9 ನಿಮಿಷದೊಳಗಡೆ ತಮ್ಮ ಒಂದು ಸಮಸ್ಯೆನ ನಾವು ಆಲಿಸ್ತೀವಿ, ಬರ್ತೀವಿ. ಬಾಡಿ ಕ್ಯಾಮ್ರಾ ಇರ್ತದೆ, ಅದಕ್ಕೊಂದು ಏನು FIR ಆದರೆ FIR ಅಥವಾ ಸ್ಪಾಟ್ ಸೊಲ್ಯೂಷನ್ ಆದರೆ ಸ್ಪಾಟ್ ಸೊಲ್ಯೂಷನ್ ಕೊಡ್ತೀವಿ. ಹೀಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ಹೆದರಬೇಡಿ. 112 ಇಡೀ ನೀವು ನೋಡಿರ್ಬೋದು, ಎರ್ಟಿಗಾ ವೆಹಿಕಲ್ ಓಡಾಡುತ್ತೆ. 112 ನಿಮಗೆ ಪೊಲೀಸ್ ಆಪ್ತ ಮಿತ್ರವಾಗಿ ವರ್ಕ್ ಮಾಡ್ತಾಯಿದೆ. ಮತ್ತು ಮುಂದುವರೆದು ನಾವು ಇವತ್ತು ಎಷ್ಟು ಟೆಕ್ನಾಲಜಿನ ಬಳಸ್ತಾ ಇದ್ದೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂತಂದರೆ, KSP ಆ್ಯಪ್ ಅನ್ನೋದು ಒಂದು ಆ್ಯಪನ್ನು ತಾವು
ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಸೇಫ್ ಕನೆಕ್ಟ್ ಅನ್ನುವಂಥ ಆ್ಯಪನ್ನು ಕೂಡ ಮಹಿಳೆಯರಿಗೋಸ್ಕರ ನಾವು 2 ವರ್ಷದ ಹಿಂದೆ ಲಾಂಚ್ ಮಾಡಿದ್ದೀವಿ. ಸುಮ್ಮನೆ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ಸಾಕು, ಎಂಥ ಅನಕ್ಷರಸ್ಥ ಇದ್ದರೂ ಕೂಡ ಆಡಿಯೋ ವಿಡಿಯೋ ಕಾಲ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಷ್ಟು ಒಳ್ಳೆ ಕೇಸ್ಗಳನ್ನು ನಾವು ಟ್ರೇಸ್ ಮಾಡಿದ್ದೀವಿ ಅಂತಂದರೆ ಅತ್ಯಾಚಾರ ಇನ್ನೇನು ಆಗಬೇಕನ್ನುವಂಥ ಹೆಣ್ಮಕ್ಳುಗಳನ್ನು ನಾವು ವಿ ಹ್ಯಾವ್ ಟೇಕನ್ ಕೇರ್ ಆಫ್. ಮತ್ತು ಫೋನ್ ಸ್ವಿಚ್ ಆಫ್ ಆದರೂ ಕೂಡ ಲೊಕೇಶನ್ ಫೈಂಡ್ ಔಟ್ ಮಾಡುವಂಥ ತಂತ್ರಜ್ಞಾನ ನಮ್ಮ ಹತ್ರ ಇದೆ. ಹೀಗಾಗಿ KSP ಆ್ಯಪನ್ನು ದಯಮಾಡಿ ತಾವೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇಟ್ಸ್ ಅ ವೆರಿ ಯೂಸರ್ ಫ್ರೆಂಡ್ಲಿ ಆ್ಯಪ್. ತುಂಬ ಯಾರಿಗೂ ಗೊತ್ತಿಲ್ಲದೆ ಇರೋರು ಕೂಡ ಅದನ್ನು ಯೂಸ್ ಮಾಡ್ಬೋದು. ಹೀಗಾಗಿ ಯಾಕಂದರೆ ಪೊಲೀಸಾಗಿ ನನ್ನ ಜವಾಬ್ದಾರಿ ಕೂಡ ಎರಡರ ಬಗ್ಗೆ ಹೇಳಬೇಕಾದಂತ ಇರ್ತದೆ. ಹೀಗಾಗಿ ನಾವು ನಿಮ್ಮ ಸೇವೆಗೋಸ್ಕರ ನಾವು ಯಾವಾಗಲೂ ಸದಾ ಸಿದ್ಧರಿರ್ತೀವಿ. ನಮಗೇನು ಬೇಕು ಅಂದರೆ ನಿಮ್ಮ ಆಶೀರ್ವಾದ, ಹಾರೈಕೆ ಮತ್ತು ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ ಅನ್ನೋ ಒಂದು ಶಬ್ಬಾಷ್ಗಿರಿ ಕೊಟ್ಟರೆ ಸಾಕು, ಇನ್ನೇನು ಬೇಡ. ಬಿಕಾಸ್ ನಾವು ಪೊಲೀಸರು ಭಾಳ ಅಲ್ಪತೃಪ್ತರು. ರಜೆ 5 ದಿನ ಕೇಳಿದಾಗ 1 ದಿನ ಕೊಟ್ಟರು ಭಾಳ ಖುಷಿಯಿಂದ ಹೋಗಿ ಖುಷಿಯಿಂದ ಬರ್ತೀವಿ. ಅರ್ಧ ದಿನಕ್ಕೂ ಕರ್ಸ್ಕೊಂಡಿರ್ತಾರೆ, ವಾಪಸ್ ಬರ್ತೀವಿ. ಬಟ್ ನಮಗೇನು ಬೇಕಂದರೆ ನಿಮ್ಮಿಂದ ಎಲ್ಲೋ ನಮ್ಮ ಪೊಲೀಸ್ ಟ್ರಾಫಿಕಲ್ಲಿ ನಿಂತಿರ್ತಾನೆ, ಅವನಿಗೆ ತುಂಬ ಕಷ್ಟ ಆಗಿರ್ತದೆ, ಏನಪ್ಪ ಟ್ರಾಫಿಕ್ ಪೊಲೀಸ್ ಕೆಲಸನೇ ಮಾಡೋದಿಲ್ಲ ಅಂತ ಅನ್ನೋಕೆ ಹೋಗ್ಬೇಡಿ. 8 hours ವಿಲ್ ಬಿ ವರ್ಕಿಂಗ್ ಡೇ ಆ್ಯಂಡ್ ನೈಟ್. ಬಟ್ ನಮಗದು ಕಾಣೋದಿಲ್ಲ. ಸೊ ಹೀಗಾಗಿ ಯಾರೇ ಬಂದರೂ, ಯಾರೇ ಪೊಲೀಸ್ ಇದ್ರೆ, ಎಲ್ಲೋ ಬಂದೋಬಸ್ತಲ್ಲಿ ಯಾರೋ ನಿಂತಿರ್ತಾರೆ, ಯು ಕ್ಯಾನ್ ಜಸ್ಟ್ ಟೆಲ್ ದೆಮ್, ಅಲ್ಲ ವಾಶ್ರೂಮ್ ಇದೆ ಅಮ್ಮ, ಯೂಸ್ ಮಾಡ್ಕೊಳ್ಳಿ. ಮಹಿಳಾ ಪೊಲೀಸರು ಬಂದಿರ್ತಾರೆ. ಸೊ ಅದಷ್ಟೇ ನಾನು ಹೇಳೋದು. ವಿ ಡೋಂಟ್ ರಿಕ್ವೈರ್ ಎನಿಥಿಂಗ್. ಒಂದು ಶಬ್ಬಾಷ್ಗಿರಿ, ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಈ 2 ಮಾತನ್ನು ನಮ್ಗೆ ಹೇಳಿದ್ರೆ ಸಾಕು. ಎನಿ ಪೊಲೀಸ್ ಕ್ಯಾನ್ ಡೂ ಎನಿ ಕೈಂಡ್ ಆಫ್ ವರ್ಕ್ ಫಾರ್ ಯುವರ್ ಸರ್ವಿಸ್. ಸೊ ನೀವು ಆರಾಮಾಗಿ ನಿದ್ದೆ ಮಾಡಿ, ನಾವು ನಿಮಗೋಸ್ಕರ ಗಸ್ತು ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಆಶೀರ್ವಾದ, ಹಾರೈಕೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ, ನಾವು ಇಷ್ಟೇ ಹೇಳೋದು, ನಾವು ಯಾರದಕ್ಕಿಂತ ನಾವು ದೊಡ್ಡವರಲ್ಲ, ಯಾರಕ್ಕಿಂತ ನಾವು ಸಣ್ಣವರಲ್ಲ. ವಿ ಆರ್ ವಾಟ್ ವಿ ಆರ್. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಹೇಳ್ತಾರೆ. ಸೊ ನಮ್ಮ ಆತ್ಮಶಕ್ತಿಯನ್ನು ನಾವು ಬೆಳಗಿಸ್ಕೊಳ್ಳೋಣ. ಲೆಟ್ ಅಸ್ ಬಿಕಮ್ ಬ್ಯೂಟಿಫುಲ್ ಇನ್ಸೈಡ್ ಸೊ ದಟ್ ರಿಫ್ಲೆಕ್ಟ್ಸ್ ಔಟ್ಸೈಡ್ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮ ಸಂಸ್ಥೆ ಸರ್ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ನಮ್ಮಂಥ ಎಲ್ಲ ಮಹಿಳಾ ಮಣಿಗಳಿಗೆ ತಾವು ಇವು ಗೌರವಿಸಿದ್ರಿ. ಈ ಗೌರವ ಅದೇ ತಮ್ಮಲ್ಲಿ ಏನು ತೋರಿಸುತ್ತಂತಂದರೆ ತಾವು ತಮ್ಮ ತಾಯಿಗೆ, ತಮ್ಮ ಹೆಂಡತಿಗೆ ಎಷ್ಟು ಗೌರವ ಕೊಡ್ತೀರ ಅನ್ನೋದು ಇವತ್ತು ಎತ್ತಿ ತೋರಿಸ್ತಾ ಇದೆ. ಅದು ತಮ್ಮಂಥ ಶರಣರ ಸಂತತಿ 1000 ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.